ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ತಿರೋವಂಥ ಸ್ಟೋರಿ ಸೈಮನ್ ಅನ್ನೋವಂಥವ್ರು ರೆಡಿಟಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಈ ಸ್ಟೋರಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸೈಮನ್ ಮೆಂಟಾಲಿಟಿ ಹೆಂಗಿತ್ತು ಅಂದರೆ, ಅವನಿಗೆ ಒಬ್ಬ ಗರ್ಲ್ ಫ್ರೆಂಡ್ ಇರ್ತಾಳೆ, ಅವಳ ಹೆಸರು ಬಂದುಬಿಟ್ಟು ನ್ಯಾನ್ಸಿ ಅಂತ ಹೇಳಿ. ಸೊ ಸೈಮನ್ ಥಾಟ್ ಹೆಂಗೆ ಅಂದರೆ, ಅವನು ನ್ಯಾನ್ಸಿಗೆ ತುಂಬ ಅಂದರೆ ತುಂಬ ವ್ಯಾಲ್ಯೂ ಕೊಡ್ತಾ ಇದ್ದ. ಅವನ ಪ್ರೀತಿ ಮತ್ತು ನ್ಯಾನ್ಸಿ ಇದೇ ಪ್ರಪಂಚ. ಸೈಮನ್ಗೆ ನ್ಯಾನ್ಸಿ ಅಂದರೆ ತುಂಬ ಪ್ರೀತಿ. ಅವನಿಗೆ ಪ್ರೀತಿ ಮೇಲೆ ಇದ್ದಂಥ ಒಪಿನಿಯನ್ ಬಂದ್ಬಿಟ್ಟು ಲವ್ ಅನ್ನೋದು ಅನ್ಕಂಡೀಷ್ನಲ್ ಆಗಿರಬೇಕು ಅನ್ನೋವಂಥದ್ದು ಅವನ ಥಾಟ್ ಆಗಿತ್ತು. ಅಂದರೆ ನಾನು ನ್ಯಾನ್ಸಿನ ತುಂಬ ಪ್ರೀತಿಸಬೇಕು, ನ್ಯಾನ್ಸಿ ಕೂಡ ನನ್ನನ್ನು ತುಂಬ ಪ್ರೀತಿಸಬೇಕು, ಓಕೆ, ಈ ಥರ ಥಾಟ್ ಅವನದು. ಸೊ ಅವನು ನ್ಯಾನ್ಸಿ ಜೊತೆಗೆ ತುಂಬ ಖುಷಿಯಾಗಿರ್ತಾನೆ. ಇಬ್ಬರು ಕೂಡ ರಿಲೇಷನ್ಶಿಪ್ಪಲ್ಲಿರ್ತಾರೆ ಆ್ಯಂಡ್ ಹೊರಗಡೆ ಓಡಾಟ, ಓಕೆ, ಎಂಜಾಯ್ಮೆಂಟ್ ಎಲ್ಲ ಇರುತ್ತೆ ಅವ್ರದ್ದು ಲೈಫಲ್ಲಿ. ಸೈಮನ್ ಅಂದ್ಕೊಂಡಿರ್ತಾನೆ ನ್ಯಾನ್ಸಿಗೆ ಇನ್ನೂ ಸ್ವಲ್ಪ ದಿನದಲ್ಲಿ ನಾನು ಪ್ರಪೋಸ್ ಮಾಡಬೇಕು. ಲೈಕ್ ಆಲ್ರೆಡಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ದಾರೆ, ಓಕೆ, ಲವರ್ಸ್ ಇರ್ತಾರೆ, ಬಟ್ ಅವನು ಮ್ಯಾರೇಜ್ಗೋಸ್ಕರ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಒಳ್ಳೆ ಹಿಲ್ ಸ್ಟೇಷನಲ್ಲಿ ತುಂಬ ಒಳ್ಳೆ ವ್ಯೂ ಇರೋವಂಥ ಪಾಯಿಂಟ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮೊಣ್ಕಾಲ್ ಮೇಲೆ ಕೂತ್ಕೊಂಡು ಅವಳಿಗೆ ಮ್ಯಾರೇಜ್ಗೋಸ್ಕರ ಪ್ರಪೋಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಇಷ್ಟೆಲ್ಲ ಇರಬೇಕಾದಾಗ ನ್ಯಾನ್ಸಿ ಕೂಡ ಇವನ್ ತುಂಬ ಇಷ್ಟಪಡ್ತಿರ್ತಾಳೆ ಸೈಮನ್ನ. ಸೊ ನ್ಯಾನ್ಸಿ ಕೂಡ ಇವನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ. ಎಷ್ಟು ಅಂದರೆ ಇವನ್ ಫ್ಲ್ಯಾಟಲ್ಲೇ ಆಲ್ಮೋಸ್ಟ್ ಯಾವಾಗಲೂ ಇವನ್ ಫ್ಲ್ಯಾಟಲ್ಲೇ ಇರ್ತಿರ್ತಾಳೆ. ಹಗ್ಲತ್ತಲ್ಲೆಲ್ಲ ಇವನ್ ಜೊತೆನೇ ಇರ್ತಿದ್ಲು. ಬಟ್ ಯಾವಾಗ ರಾತ್ರಿ ಆಗ್ತಿತ್ತು ನಾನು ನಿನ್ನ ಹೋಗ್ತೀನಿ ಅಂತ ಹೋಗ್ಬಿಡ್ತಾ ಇದ್ಲು. ಲೈಕ್ ಇವನ್ ಜೊತೆ ಸ್ಟೇ ಮಾಡ್ತಾ ಇರಲಿಲ್ಲ. ಸೈಮನ್ ಎಷ್ಟೇ ಕೇಳಿದ್ರು ಕೂಡ ಶಿ ಯೂಸ್ ಟು ನಾಟ್ ಸ್ಟೇ ವಿತ್ ಹಿಮ್. ಸೊ ಅವಾಗ ಸೈಮನ್ಗೆ ಅನ್ಸೋದು, ಏನಕ್ಕೆ ಇವಳು ಈ ರೀತಿ ಮಾಡ್ತಿದ್ದಾಳೆ, ಇಷ್ಟೊಂದು ಪ್ರೀತಿಸ್ತಾ ಇದ್ವಿ ಇಬ್ರು ಕೂಡ, ಏನಕ್ಕೆ ಇವಳು ಒಂದಿನೂ ನನ್ನ ಜೊತೆ ಉಳ್ಕೋತಾ ಇಲ್ಲ ಅಂತ ಫೀಲ್ ಆಗ್ತಾ ಇರ್ತಾನೆ ಸೈಮನ್. ಹಂಗಂತೇಳಿ ಅವಳು ಅವಾಯ್ಡ್ ಮಾಡ್ತಿರಲ್ಲ. ಲೈಕ್ ಪ್ರತಿ ಸಲ ಗುಡ್ ಬೈ ಹೇಳ್ತಿರ್ಬೇಕಾದ್ರೂ ಒಳ್ಳೆ ರೀತಿಯಿಂದ, ಸೊ ಸಿ ಯು, ಹೋದ್ಮೇಲೆ ಕಾಲ್ ಮಾಡ್ತೀನಿ, ನೀನು ನನಗೆ ಕಾಲ್ ಮಾಡು, ಮಾತಾಡೋಣ, ಸಿಗೋಣ, ಈ ರೀತಿ ಫಾರ್ ಹೆಡ್ ಕಿಸ್ ಕೊಟ್ಬಿಟ್ಟು ಹೋಗ್ತಾ ಇದ್ಲು. ಸೊ ಒಳ್ಳೆ ರೀತಿಯಿಂದನೇ ಬಾಯ್ ಹೇಳಿ ಹೋಗ್ತಿದ್ಲು. ಬಟ್ ಸೈಮನ್ಗೆ ಅವಳು ಈ ರೀತಿ ಹಗ್ಲೊತ್ತೆಲ್ಲ ಅವನ ಜೊತೆ ಇದ್ಕೊಂಡು ರಾತ್ರಿ ಆಗ್ತಿದ್ದಂಗೆ ಅವ್ನು ಸ್ಟೇ ಮಾಡು ಅಂದ್ರೂ ಕೂಡ ಸ್ಟೇ ಮಾಡ್ದೇನೆ ಹೋಗ್ತಾ ಇದ್ದಿದ್ದು ಅವ್ನಿಗೆ ಒಂಥರ ಬೇಜಾರಾಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಒಂದಿನ ಸೈಮನ್ ಅವಳನ್ನ ಡೈರೆಕ್ಟ್ ಆಗಿ ಕೇಳಿಬಿಡ್ತಾನೆ. ಇಬ್ರು ಕೂತ್ಕೊಂಡಿರ್ತಾರೆ ಟಿವಿ ನೋಡ್ತಾ ಅವ್ರ ಫ್ಲ್ಯಾಟಲ್ಲಿ. ಆ ಟೈಮ್ನಲ್ಲಿ ಸೈಮನ್ ಅಂತಾನೆ, ನ್ಯಾನ್ಸಿ, ನೀನು ಬೆಳಿಗ್ಗೆ ಇಂದ ಈವ್ನಿಂಗ್ವರೆಗೂ ನನ್ನ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀಯಾ, ಬಟ್ ಯಾವಾಗ ನೈಟ್ ಆಗುತ್ತೋ ಏನಕ್ಕೆ ನೀನು ನನ್ನ ಬಿಟ್ಟು ಹೋಗ್ತೀಯಾ, ಏನಕ್ಕೆ ನನ್ನ ಜೊತೆ ಒಂದಿನೂ ನೀನು ಇಲ್ಲಿ ಇರ್ತಾ ಇಲ್ಲ, ಪ್ರಾಬ್ಲಮ್ ಏನು ಅಂತ ಕೇಳಿದಾಗ ನ್ಯಾನ್ಸಿ ಹೇಳ್ತಾಳೆ, ಆಬ್ವಿಯಸ್ಲಿ ನನಗೆ ಗೊತ್ತಿತ್ತು ನೀನು ಇದನ್ನು ಒಂದಿನ ಕೇಳ್ತೀಯಾ ಅಂತ. ನೀನಾಗ ಕೇಳೋವರೆಗೂ ಹೇಳಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ. ನನಗೆ ಒಂದು ಪ್ರಾಬ್ಲಮ್ ಇದೆ, ಅದು ಫಸ್ಟ್ ಇರಲಿಲ್ಲ, ಆದರೆ ಇತ್ತೀಚೆಗೆ ಆ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ. ರಾತ್ರಿ ಆದರೆ ಸಾಕು, ನಾನು ನಿದ್ದೆ ಹೋದ್ಮೇಲೆ ಸ್ಲೀಪ್ ಟಾಕಿಂಗ್ ಮಾಡ್ತಾ ಇದ್ದೀನಿ. ಲೈಕ್ ನನಗೆ ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಸಮ್ಟೈಮ್ಸ್ ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಮೀ. ಹಾಗಾಗಿ ನನಗೆ ಯಾರ ಜೊತೆನೂ ಇರೋಕ್ಕಾಗೋದಿಲ್ಲ. ಆ ಟೈಮ್ನಲ್ಲಿ ನಾನು ಅಲೋನ್ ಆಗಿರಬೇಕು ಅಂತ ಹೇಳ್ತಾಳೆ. ಆಗ ಇದನ್ನು ಕೇಳಿಸ್ಕೊಂಡ ಸೈಮನ್ ಜೋರಾಗಿ ನಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಾಟ್, ಇಷ್ಟೇನಾ, ಇದಕ್ಕೋಸ್ಕರ ನೀನು ನನ್ನ ಬಿಟ್ಟು ಹೋಗ್ತಾ ಇದೆಯಾ, ಇದೇನಾದರೂ ದೊಡ್ಡ ವಿಷಯನಾ, ನಿದ್ದೆ ಕಣ್ಣಲ್ಲಿ ಮಾತಾಡೋದು ಇಟ್ಸ್ ಅ ಕಾಮನ್ ಥಿಂಗ್, ಎಲ್ಲರ ಜೊತೆನೂ ಆಗ್ತಾ ಇರುತ್ತೆ, ಕೆಲವೊಬ್ರ ಜೊತೆ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ನೀನು ನನ್ನ ಬಿಟ್ಟು ಹೋಗ್ತೀಯಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ ಸೈಮನ್, ಇದು ನಾರ್ಮಲ್ ಸ್ಲೀಪ್ ಟಾಕ್ ಅಲ್ಲ. ಸಮ್ಟೈಮ್ಸ್ ಐ ಫೀಲ್ ಲೈಕ್ ಏನೋ ವಿಚಿತ್ರ ನಡೀತಾ ಇದೆ ನನ್ನ ಜೊತೆ ಅಂತ ಅನಿಸ್ತಾ ಇರುತ್ತೆ. ಬೆಳಿಗ್ಗೆ ಆದಾಗಲೆಲ್ಲ ನಾನು ತುಂಬ ಟಯರ್ಡ್ ಅನಿಸ್ತಾ ಇರ್ತೀನಿ, ನಂಗೆ ಗೊತ್ತಿಲ್ಲ ನಾನು ಏನೇನು ಮಾಡ್ತಾ ಇರ್ತೀನಿ ನಿದ್ದೆಗಣ್ಣಲ್ಲಿ ಅಥವಾ ಏನೇನು ಮಾತಾಡ್ತಿರ್ತೀನಿ ಅಂತ. ತುಂಬ ಹಿಂಸೆ ಅನಿಸುತ್ತೆ ನನಗೆ ಬೆಳಿಗ್ಗೆ ಆದ ತಕ್ಷಣ. ಅದಕ್ಕೋಸ್ಕರ ನನಗೆ ಯಾಕೋ ಇರೋದು ಬೇಡ ಅನಿಸಿ ನಾನು ಹೋಗ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಆಗ ಸೈಮನ್ ಹೇಳ್ತಾನೆ, ಹೌದಾ, ಓಕೆ, ಇವತ್ತು ನೋಡೇ ಬಿಡೋಣ, ಒಂದು ವೇಳೆ ಅದು ಯಾವ ಥರ ಸ್ಲೀಪ್ ಟಾಕ್ ಇರುತ್ತೆ ನೋಡೇ ಬಿಡೋಣ, ಅಷ್ಟೊಂದೇನಾದರೂ ಕ್ರೀಪಿ ಅನಿಸಿದ್ರೆ ನಾನೇ ಹೇಳ್ತೀನಿ ನಿನಗೆ ಅಂತ. ಅವಳು ಎಷ್ಟು ಬೇಡ ಅಂದ್ರೂ, ಇಲ್ಲ, ನೀನು ಇವತ್ತು ನನ್ನ ಜೊತೆ ಉಳ್ಕೊಳ್ಳೇಬೇಕು, ನನ್ನ ಫ್ಲ್ಯಾಟಲ್ಲಿ ಉಳ್ಕೊಳ್ಳೇಬೇಕು ಅಂತ ಹೇಳ್ತಾನೆ ಅವನು. ಸರಿ ಆಯಿತು, ಉಳ್ಕೋತೀನಿ ಅಂತ ನ್ಯಾನ್ಸಿ ಒಪ್ಕೋತಾಳೆ. ಒಪ್ಕೊಂಡ್ಮೇಲೆ ರಾತ್ರಿ ಆಗುತ್ತೆ. ಸೊ ಇನ್ನೇನು ಮಲ್ಕೋಬೇಕು ಅನ್ನೋಕೆ ಮುಂಚೆ, ನಿದ್ದೆ ಹೋಗಬೇಕು ಅನ್ನೋಕೆ ಮುಂಚೆ ನ್ಯಾನ್ಸಿ ಹೇಳ್ತಾಳೆ, ಸೈಮನ್, ಒಂದು ವೇಳೆ ನಾನು ಯಾವುದೇ ರೀತಿ ಬಿಹೇವ್ ಮಾಡಿದ್ರೂ ಕೂಡ ನೀನು ಅದಕ್ಕೆ ರೆಸ್ಪಾಂಡ್ ಮಾಡಬೇಡ, ಓಕೆ, ನಾನು ಏನೇ ಮಾಡಿದ್ರು ಕೂಡ ನನ್ನ ಪಾಡಿಗೆ ನನ್ನ ಬಿಟ್ಬಿಡು, ನಾನು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ರೆಸ್ಪಾನ್ಸ್ ಕೊಡಬೇಡ, ಆ್ಯಂಡ್ ಈವನ್ ನಾನು ಕರೆದ್ರೂ ಕೂಡ ನನ್ನ ಹತ್ರ ಬರಬೇಡ. ಒಂದು ವೇಳೆ ಅತಿ ಹೆಚ್ಚೇನಾದರೂ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ಲೀಸ್ ಇಲ್ಲಿಂದ ಹೊರಗಡೆ ಕೌಚಲ್ಲಿ ಹೋಗಿ ಮಲ್ಕೊಂಬಿಡು. ನಾನು ಏನೂ ಅನ್ಕೊಳೋದಿಲ್ಲ, ನನ್ನ ಬಾಯ್ ಫ್ರೆಂಡ್ ನನ್ನ ಬಿಟ್ಟು ಕೌಚಲ್ಲಿ ಹೋಗಿ ಮಲ್ಕೊಂಬಿಡ, ಇಲ್ಲಿ ನನ್ನ ಜೊತೆ ಇರಲಿಲ್ಲ ನನ್ನ ಕಷ್ಟ ಕಾಲದಲ್ಲಿ ಅಂತ ನಾನೇನು ಅನ್ಕೊಳೋದಿಲ್ಲ, ಬಟ್ ಪ್ಲೀಸ್ ಆಲ್ಮೋಸ್ಟು ನೀನು ಹೊರಗಡೆ ಕೌಚಲ್ಲಿ ಹೋಗಿ ಮಲ್ಕೊಳೋದಕ್ಕೆ ಪ್ರಯತ್ನ ಪಡು ಅಂತ ಹೇಳ್ತಾಳೆ. ಆಗ ಸೈಮನ್ ಹೇಳ್ತಾನೆ, ಓಕೆ, ಒಂದು ವೇಳೆ ಆ ಥರ ಆದರೆ ನೋಡೋಣ, ಇವಾಗ ಮಲ್ಕೋ, ಗುಡ್ ನೈಟ್ ಅಂತ ಹೇಳಿ. ಸೊ ಅವನು ಕೂಡ ಮಲ್ಕೋತಾನೆ, ಅವಳು ಕೂಡ ಮಲ್ಕೋತಾಳೆ. ಮಧ್ಯರಾತ್ರಿ 12 ಗಂಟೆ ಸಮಯ ಆಗಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ಸೈಮನ್ಗೆ
ಮಿಡ್ ನೈಟಲ್ಲೇ ಎಚ್ಚರ ಆಗುತ್ತೆ. ಲೈಕ್ ಏನಂದ್ರೆ ಅವ್ನ ಮುಖದಲ್ಲಿ ಸ್ಮೈಲ್ ಇರುತ್ತೆ, ಯಾಕಂದ್ರೆ ಅಷ್ಟು ಪ್ರೀತಿಸುವಂತ ಹುಡುಗಿ ಅವನ ಜೊತೆ ಇವತ್ತು ಅವ್ನ ಫ್ಲಾಟಲ್ಲೇ ಉಳ್ಕೊಂಡಿದ್ದಾಳೆ ಆ್ಯಂಡ್ ಅವ್ನ ಪಕ್ಕದಲ್ಲೇ ಇದ್ದಾಳೆ. ಆ ಒಳ್ಳೆ ಸ್ಮೈಲ್ ಇಟ್ಕೊಂಡು ಅವಳ ಕಡೆ ತಿರುಗ್ತಾನೆ. ಸೊ ಆ ಕಡೆ ತಿರುಗಿ ಮಲ್ಕೊಂಡಿರೋನು ಅವಳ ಕಡೆ ತಿರುಗಿ ಗರ್ಲ್ ಫ್ರೆಂಡ್ನ ನೋಡಬೇಕು ಅಂತ ಇನ್ನೇನು ಕಣ್ಣು ಓಪನ್ ಮಾಡ್ತಾನೆ. ಮಾಡಿದ ತಕ್ಷಣ ನ್ಯಾನ್ಸಿ ಅವನ ಮುಖದ ಹತ್ರ ಬಂದ್ಬಿಟ್ಟು ಅವನ್ನೇ ದಿಟ್ಟಿಸಿ ನೋಡ್ತಾ ಕೂತಿದ್ದಾಳೆ. ಅವಳ ಹೇರ್ ಎಲ್ಲ ಅವನ ಮೇಲೆ ಬಿದ್ದಿದೆ. ಸೊ ತುಂಬಾ ಕ್ರೀಪಿ ಪೋಸಲ್ಲಿ ಕೂತ್ಕೊಂಡಿದ್ದಾಳೆ ಅವಳು ಅವನ ಮುಂದ್ಗಡೆ. ಅದನ್ನ ನೋಡಿದ ತಕ್ಷಣ ಸೈಮನ್ ಸಡನ್ ಆಗಿ ಎದ್ಬಿಟ್ಟು ಹಿಂದಕ್ಕೆ ಹೋಗ್ತಾನೆ. ವಿಚಿತ್ರ ಪೋಸಲ್ಲಿ ಮಲ್ಕೊಂಡಿದ್ದಾಳೆ, ಒಂಥರ ಕ್ರೀಪಿ ಪೋಸ್. ಅದನ್ನೆಲ್ಲ ನೋಡಿ ಸೈಮನ್ಗೆ ಆಶ್ಚರ್ಯ ಆಗ್ತಾ ಇದೆ, ಏನಾಗ್ತಾ ಇದೆ ಇವಳ ಜೊತೆಗೆ ಅಂತ. ಸೊ ಸ್ವಲ್ಪ ಹೊತ್ತು ಆ ರೀತಿ ಅನ್ನೀವನ್ ಪೋಸಲ್ಲಿ ಮಲ್ಕೊಂಡಿರೋಳು ಮತ್ತೆ ನಾರ್ಮಲ್ ಆಗಿ ಮಲ್ಕೊಂಡ್ಳು. ಸೊ ಸೈಮನ್ ಓಕೆ ಮೇ ಬಿ ನಿದ್ದೆಗಣ್ಣಲ್ಲಿ ಏನೋ ಆಗ್ತಾ ಇರ್ಬೋದು, ಮಲ್ಕೊಂಡ್ಲಲ್ವಾ ಓಕೆ ಅಂತ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮಲ್ಕೋತಾನೆ ಅವನು ಕೂಡ. ಇವಾಗಾದ್ರೂ ಅವಳು ಏನಾಗಿದ್ದಾಳೆ, ಚೆನ್ನಾಗಿದ್ದಾಳ ನೋಡ್ಬೇಕು. ಅವ್ನಿಗೆ ಆಲ್ರೆಡಿ ಸ್ವಲ್ಪ ಭಯ ಸ್ಟಾರ್ಟ್ ಆಗಿದೆ ಅವಳ ಬಿಹೇವಿಯರ್ ನೋಡ್ಬಿಟ್ಟು. ಬಟ್ ಈವನ್ ಹಿ ಟ್ರೈಡ್ ಟು ಸಿ ಹರ್ ಅಗೇನ್, ನೋಡ್ಬೇಕು ಏನಾಗಿದೆ, ಆರಾಮಾಗಿದ್ದಾಳ ಅಂತ. ಮತ್ತೆ ಎದ್ದು ನೋಡ್ತಾನೆ, ಅವಳು ಮತ್ತೆ ಅದೇ ರೀತಿ ಕೂತ್ಕೊಂಡಿದ್ದಾಳೆ, ಅವನನ್ನ ದಿಟ್ಟಿಸಿ ನೋಡ್ತಾ ಇದ್ದಾಳೆ. ಇವ್ನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಹಿ ಫೆಲ್ಟ್ ವೆರಿ ಸ್ಕೇರ್, ತುಂಬಾ ಹೆದರ್ಕೊಂಡ, ಫೆಲ್ಟ್ ವೆರಿ ಸ್ಕೇರ್. ಆ ಟೈಮ್ನಲ್ಲಿ ನ್ಯಾನ್ಸಿ ಜೋರಾಗಿ ನಗಕ್ ಸ್ಟಾರ್ಟ್ ಮಾಡ್ತಾಳೆ, ಕ್ರೀಪಿ ಲಾಫ್. ಓಕೆ, ತುಂಬಾ ಜೋರಾಗಿ ನಗಕ್ ಸ್ಟಾರ್ಟ್ ಮಾಡ್ತಾಳೆ. ಇವನು ಸೈಮನ್ ಏನು ರೆಸ್ಪಾನ್ಸ್ ಮಾಡಲ್ಲ, ಯಾಕಂದ್ರೆ ಅವಳು ಹೇಳಿರ್ತಾಳಲ್ವಾ, ಹಾಗಾಗಿ ನಾನು ಏನೇ ಮಾಡಿದ್ರು ಅಥವಾ ಏನೇ ಮಾತಾಡಿದ್ರು ನೀನು ರೆಸ್ಪಾನ್ಸ್ ಮಾಡಬಾರ್ದು ಅಂತ ಹೇಳಿರ್ತಾಳೆ. ಹಾಗಾಗಿ ಅವನೇನು ರೆಸ್ಪಾನ್ಸ್ ಮಾಡಲ್ಲ, ಸುಮ್ಮನೆ ಇರ್ತಾನೆ. ಸೊ ಈ ಟೈಮ್ನಲ್ಲಿ ಅವಳು ಇನ್ನು ಏನೇನೋ ಮಾತಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಅವಳು ಹೇಳೋ ಮಾತಿಗೆ ಇನ್ನೂ ಹೆದರ್ಕೋಬಿಡ್ತಾನೆ, ಐ ವಿಲ್ ಚೀವ್ ಯುವರ್ ಸ್ಕಿನ್ ಫ್ರಮ್ ಯುವರ್ ಬೋನ್ ಅಂತ. ಸೊ ಆಗ ಅವನಿಗೆ ಕಂಪ್ಲೀಟ್ ಆಗಿ ಭಯ ಆಗುತ್ತೆ. ನೀನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾದಾಗ ಅವಳು ಮತ್ತೆ ಹೇಳ್ತಾಳೆ ಲೈಕ್ ಅಂತ. ಮತ್ತೆ ಅವ್ನಿಗೆ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಗಾಬರಿಯಿಂದ ಕೂತ್ಕೋತಾನೆ. ನಾನು ಇವಳನ್ನ ಇಲ್ಲಿ ಉಳ್ಕೊ ಅಂತ ಹೇಳ್ಬಿಟ್ಟು ತಪ್ಪು ಮಾಡ್ಬಿಟ್ನಾ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಲ್ವಾ ಇವಳಿಗೆ, ಏನ್ ಮಾಡೋದು ಅಂತ ಅನ್ಕೊಂತಿರ್ಬೇಕಾದ್ರೇನೆ ಮತ್ತೆ ಅವಳು ಜೋರಾಗಿ ನಗಕ್ ಸ್ಟಾರ್ಟ್ ಮಾಡ್ತಾಳೆ. ನಗ್ತಾ ಹೇಳ್ತಾಳೆ, ಇಫ್ ಯು ಡೋಂಟ್ ಮೂವ್ ಟು ದ ಕೌಚ್ ಯು ವಿಲ್ ಬಿ ಡೆಡ್ ಬೈ ದ ಮಾರ್ನಿಂಗ್ ಅಂತ. ಇದನ್ನ ಕೇಳಿದ ತಕ್ಷಣನೇ ಅವನಿಗೆ ತುಂಬಾ ಗಾಬರಿ ಆಗುತ್ತೆ, ಇನ್ನೇನ್ ಮಾಡೋದು. ಸೊ ಅದೇ ಟೈಮ್ನಲ್ಲಿ ಹಿಂದೆ ಮುಂದೆ ನೋಡ್ದೇನೆ ಸಡನ್ ಆಗಿ ಅವನು ಹೊರಗಡೆ ಇದ್ದಂತ ಕೌಚ್ಗೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೋತಾನೆ. ಮಲ್ಕೊಳಕ್ ನಿದ್ದೆನೂ ಬರೋದಿಲ್ಲ. ಇದು ನಗ್ತಾ ಹೋಗ್ತಾಳೆ ಜೋರಾಗಿ, ಲೈಕ್ ಆಟ ಆಡ್ತಿರೋ ತರ ಜೋರಾಗಿ ನಗ್ತಾ ಹೋಗ್ತಾಳೆ. ಅದು ಕೇಳಿಸ್ಕೊತಾ ಕೂತಿರೋಂಥವ್ನು ಹೊರಗಡೆ ತುಂಬಾ ಗಾಬರಿ ಆಗಿದ್ದಾನೆ ಇವನು. ಓಕೆ, ಸೈಮನ್ ಏನ್ ಮಾಡ್ಬೇಕು ಗೊತ್ತಿಲ್ಲ. ಹೊರಗಡೆ ಓಡೋಗ್ಬೇಕು ಅಂದ್ರೆ ಹೋಗೋಕ್ ಆಗೋದಿಲ್ಲ ಬಿಟ್ಬಿಟ್ಟು, ಯಾಕಂದ್ರೆ ಹಿ ಲವ್ಸ್ ಹರ್ ವೆರಿ ಮಚ್, ತುಂಬಾ ಇಷ್ಟ ಪಡ್ತಾ ಇದ್ದ ಅವಳನ್ನ. ಸೊ ಬಿಟ್ಟೋಗೋಕು ಆಗ್ತಾ ಇಲ್ಲ ಅವನ್ಗೆ. ಅವಳು ಒಳಗಡೆ ಕೂತ್ಕೊಂಡು ವಿಚಿತ್ರವಾಗಿ ಕೂಗ್ತಾ ಇದ್ದಾಳೆ, ಸೈಮನ್ ಕಮ್ಮಿನ್ನು, ಏನಕ್ಕೋದೆ ಹೊರಗಡೆ, ನೀನ್ ಬರ್ತೀಯಾ ಇಲ್ಲ ನಾನ್ ಬರ್ಲಾ? ಓಕೆ, ಈ ತರ ಕ್ರೀಪಿಯಾಗಿ ಕೂಗ್ತಾ ಇದ್ದಾಳೆ. ಅವ್ನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಬಟ್ ಅವ್ನ್ ರೆಸ್ಪಾನ್ಸ್ ಮಾಡಂಗಿಲ್ಲ ಅವಳು ಹೇಳಿರೋ ಪ್ರಕಾರ. ಸೊ ಮಾಡಲ್ಲ, ಏನು ಮಾತಾಡಲ್ಲ ಅವನು. ಬಟ್ ಅವ್ಳು ಹೇಳಿದ ಒಂದ್ ಮಾತಿಗೆ ಅವ್ನ್ ಭಯ ಆಯ್ತು, ನಾನ್ ಬರ್ಲಾ ಇಲ್ಲ ಅಂದ್ರೆ ಅಲ್ಲಿಗೆ ಅಂತ ಅಂತಾಳೆ. ಸೊ ಇವಾಗ ಅವನು ಓಡ್ಬೇಕಾ, ಏನ್ ಮಾಡ್ಬೇಕು, ಏನೂ ಗೊತ್ತಿಲ್ಲ. ಆ ಟೈಮ್ನಲ್ಲಿ ಒಳಗಡೆ ಅವಳು ಕೂತ್ಕೊಂಡು ಜೋರಾಗಿ ನಗ್ತಾ ಇದ್ದಾಳೆ, ಬೆಡ್ಡನ್ನ ಹೊಡಿತಾ ಇದ್ದಾಳೆ, ಜೋರಾಗಿ ನಗ್ತಾ ಇದ್ದಾಳೆ. ಅಂಡ್ ಸೈಮನ್ ಅಂತ ಕೂಗ್ತಾ ಇದ್ದಾಳೆ, ಐ ವಿಲ್ ಕಿಲ್ ಯು ಅಂತ ಜೋರಾಗಿ ಕಿರ್ಚ್ತಾ ಇದ್ದಾಳೆ. ಹಾ, ನಂಗೆ ಗೊತ್ತು, ನೀನು ಮತ್ತೆ ನಿನ್ ಗರ್ಲ್ ಫ್ರೆಂಡ್ ಬೆಟ್ಟದ ಮೇಲೆ ಹೋಗ್ತೀರಾ, ಹಿಲ್ ಸ್ಟೇಷನ್ಗೆ ಹೋಗಿ ನೀನು ಅವಳಿಗೆ ಬ್ಯೂಟಿಫುಲ್ ಇರುವಂತ ವ್ಯೂ ಪಾಯಿಂಟ್ ನಲ್ಲಿ ಮೊಳಕಾಲ್ ಮೇಲೆ ಕೂತ್ಕೊಂಡು ಪ್ರಪೋಸ್ ಮಾಡ್ತೀಯಾ ಅಂತ ಹೇಳಿ ಇನ್ನೂ ಜೋರಾಗಿ ನಗಕ್ ಸ್ಟಾರ್ಟ್ ಮಾಡ್ತಾಳೆ. ಇವನ್ಗೆ ಸಡನ್ ಆಗಿ ಗಾಬರಿ ಆಯ್ತು. ಇಲ್ಲ, ಇದು ಯಾವುದೇ ರೀತಿಯ ಸ್ಲೀಪ್ ಟಾಕ್ ಅಲ್ಲ, ಇದು ನಿದ್ದೆಲ್ ಮಾತಾಡುವಂತ ರೋಗ ಅಲ್ಲ, ಇದು ಬೇರೆ ಏನೋ ಇದೆ, ಯಾವ್ದೋ ಸೂಪರ್ ನ್ಯಾಚುರಲ್ ಪವರ್ ಇದೆ ಇದು. ಯಾಕಂದ್ರೆ ಈ ವಿಷಯ ನನಗ್ ಮಾತ್ರ ಗೊತ್ತು, ಹೌದಾ, ಸೈಮನ್ಗೆ ಮಾತ್ರ ಗೊತ್ತಿತ್ತು, ಅವ್ನ್ ಮಾತ್ರ ಅನ್ಕೊಂಡಿದ್ದ, ಯೋಚನೆ ಮಾಡಿದ್ದ. ಆದ್ರೆ ಈ ವಿಷಯ ಅವಳಿಗೆ ಹೆಂಗ್ ಗೊತ್ತಾಯ್ತು, ಗರ್ಲ್ ಫ್ರೆಂಡ್ಗೆ ಗೊತ್ತಾಗೋ ಚಾನ್ಸೇ ಇಲ್ಲ. ಬಟ್ ಅವಳು ಒಳಗಡೆ ಕೂತ್ಕೊಂಡು ಅದನ್ನೆಲ್ಲ ಹೇಳ್ತಾ ಇದ್ದಾಳೆ, ಏನೇನ್ ಪ್ಲಾನ್ ಮಾಡಿದ್ದಾನೆ ಅಂತ. ಈಗ ಅವನ್ಗೆ ಅನ್ನಿಸ್ತು, ಆಬ್ವಿಯಸ್ಲಿ ಇದು ಸಾಮಾನ್ಯವಾಗಿರುವಂತ ಹಿಂಗಲ್ಲ, ಇದು ಲೈಕ್ ಏನೋ ಆಗಿದೆ ಅವಳಿಗೆ ಅಂತ ಅನ್ಕೋತಾನೆ. ಸೊ ಆ ಟೈಮ್ನಲ್ಲಿ ಅವಳು ಕೂಡ ಒಳಗಡೆಯಿಂದ ಈ ರೀತಿ ಅನ್ಕೊಂತ, ಐ ವೋಂಟ್ ಲೀವ್ ಯು, ನಿಮ್ಮನ್ನ ಬಿಡೋದಿಲ್ಲ ನಾನು, ಹಂಗೆ ಹಿಂಗೆ ಜೋರಾಗಿ ಕೂಗ್ತಾ ಇದ್ದಾಳೆ. ಐ ವಿಲ್ ಕಿಲ್ ಯು, ಅದೇ ಹೇಳಿದ್ನಲ್ವಾ, ತುಂಬಾ ಹಾರ್ಶ್ ಆಗಿ ಜೋರಾಗಿ ಕೂಗ್ತಾ ಇದ್ದಾಳೆ. ಬಟ್ ಇವನು ಹೊರಗಡೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಓಡಕ್ಕೂ ಆಗ್ತಿಲ್ಲ, ಕೂತ್ಕೊಂಡು ಈ ಸ್ಟೋರಿನೆಲ್ಲ ಟೈಪ್ ಮಾಡ್ಬಿಟ್ಟು ರೆಡಿಟ್ ಅಲ್ಲಿ ಶೇರ್ ಮಾಡ್ತಾರೆ. ಸೊ ಅವರು ಶೇರ್ ಮಾಡಿ ಲಾಸ್ಟಲ್ಲಿ ಒಂದು ಲೈನ್ ಬರ್ದಿರ್ತಾರೆ, ಲೈಕ್ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ನನ್ನ ಗರ್ಲ್ ಫ್ರೆಂಡ್ ಈ ತರ ಬಿಹೇವ್ ಮಾಡ್ತಾ ಇದ್ದಾಳೆ, ಈ ಇನ್ಸಿಡೆಂಟ್ ನಾನು ಶೇರ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಪ್ರೇ ಫಾರ್ ಮೀ. ನಾನು ನಿಜ ಅವಳನ್ನ ಬಿಟ್ಟು ಹೋಗ್ತಾ ಇಲ್ಲ, ಇಲ್ಲೇ ಕೂತ್ಕೊಂಡಿದ್ದೀನಿ. ನಾನು ಮಾರ್ನಿಂಗ್ ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಐ ಹೋಪ್ ಐ ವಿಲ್ ಬಿ ಆಲ್ ರೈಟ್.
ಅಂತ ಹೇಳ್ಬಿಟ್ಟು ರೆಡಿಟಲ್ಲಿ ಈ ಸ್ಟೋರಿನ ಆ ನೈಟೇ ಶೇರ್ ಮಾಡ್ತಾನೆ. ಓಕೆ, ಸೊ ಐ ಡೋಂಟ್ ನೋ ಇವಾಗ ಆ ಹುಡುಗ ಇದ್ದಾರೋ ಇಲ್ವೋ, ಆಫ್ಟರ್ ದಟ್ ಏನಾಯಿತು, ಮತ್ತೆ ಅವ್ರೇನು ಶೇರ್ ಮಾಡಿಲ್ಲ. ಬಟ್ ಯಾ, ಇದು ಸೈಮನ್ ಅವರ ಲೈಫಲ್ಲಿ ಆದಂಥ ಇನ್ಸಿಡೆಂಟ್ ಆಗಿತ್ತು. ಸೊ ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋ ಕಮೆಂಟ್ಸ್ ಮೂಲಕ ಹೇಳಿ. ಥ್ಯಾಂಕ್ ಯು ಸೊ ಮಚ್.